ಒಂದು ಹೆಣ್ಣಿಗೆ ಜೀವಕ್ಕಿಂತಲೂ ಜಾಸ್ತಿ ಅವಳ ಶೀಲ. ಅವಳು ತಾನು ಪವಿತ್ರಳು ಅಂತ ಅಂದ್ಕೊಳ್ಳೋದು, ಅದನ್ನು ಗಂಡಸರು ಸರ್ಟಿಫಿಕೇಟ್ ಕೊಡೋದಲ್ಲ, ಜಗತ್ತು ಸರ್ಟಿಫಿಕೇಟ್ ಕೊಡೋದಲ್ಲ. ಒಂದು ತಾಯಿಯಾದವಳು, ಒಂದು ಸ್ತ್ರೀ ಭಾರತದ ಸಂಸ್ಕೃತಿಯಲ್ಲಿ ತನ್ನ ಶೀಲ ಇದೆ ಅಲ್ವಾ, ಅದು ತನ್ನ ಪ್ರಾಣಕ್ಕಿಂತಲೂ ಪವಿತ್ರ ಅಂತ ಬದುಕುವಂಥ ಸಂಸ್ಕೃತಿ ನಮ್ಮದು. ಆಗ ರುದ್ರಮುನಿಯವರು ಹೇಳ್ತಾರೆ, ಆ ಮಗು, ಅವಳ ಆತ್ಮ ಎಟ್ಲೀಸ್ಟ್ ಅಲ್ಲಿಯಾದರೂ ಒಂದು ತೃಪ್ತಿ ಪಡ್ಬೋದಿತ್ತು. ಹೌದು, ತಾಯಿಯೂ ಒಂದು ತೃಪ್ತಿ ಪಡ್ಬೋದಂಥ ವಿಷಯ ಏನಂದರೆ, ಖುಷಿ ಪಡುವಂಥದ್ದಲ್ಲ. ತಾಯಿಗೆ ಯಾವ ಮಗುನು ಕಳ್ಕೊಂಡ್ರೂ ಅದಕ್ಕಿಂತ ದೊಡ್ಡ ದುಃಖ ಯಾವುದೂ ಇಲ್ಲ. ಅದಕ್ಕಾಗಿ ಕುಸುಮಾವತಿಯವರ ಕಣ್ಣೀರಿಗೆ ಮುಗ್ಧರಾದಂತಹ ಹಲವು ಜನಗಳು ತಾಯಿಯ ಕಣ್ಣೀರಿನ ಹಿಂದೆ ಅದು ಯಾವ ರೀತಿಯ ಕಣ್ಣೀರು ಅಂತ ನೋಡದೇನು ಕೂಡ ಹಿಂದೆ ಹೋಗಿತ್ತು. ಜಾತಿ, ಮತ, ಪಂಥ ಎಲ್ಲದನ್ನು ಬಿಟ್ಟು ಕೂಡ ಕುಸುಮಾವತಿಯವರ ಹಿಂದೆ ಯಾಕೆ ನಾವು ಎಲ್ಲರೂ ಹೊರಟಿವಿ ಅಂದರೆ, ಇನ್ಕ್ಲೂಡಿಂಗ್ ಪವರ್ ಟಿವಿ ಕೂಡ, ಸೌಜನ್ಯನಿಗೆ ನ್ಯಾಯ ಸಿಗಬೇಕಂತಲೇ ನಾವು ಆ ಸ್ಟೋರಿಯ ಇನ್ವೆಸ್ಟಿಗೇಷನ್ಗೆ ಹೊರಟಿರೋದು. ಅದಕ್ಕೆ ನಾವು ಆ ಟೈಟಲ್ ಕೊಟ್ಟಿರೋದು, ಕ್ಷಮಿಸು ಸೌಜನ್ಯ ನಮ್ಮನ್ನೆಲ್ಲ ಅಂತ. ಐ ಆಮ್ ಬ್ಲಂಟ್ ಟುಡೇ. ನಾನು ಸ್ಟ್ರೈಟ್ ಆಗಿ ಮಾತಾಡ್ತೀನಿ. ಅದಕ್ಕೆ ಗಟ್ಸ್ ಬೇಕಾಗಿಲ್ಲ. ಸತ್ಯವನ್ನು ಇದ್ದಂಗೆ ಇದ್ದು ಹೇಳಲಿಕ್ಕೆ ಅದಕ್ಕೆ ಗಟ್ಸು, ಟ್ರೈನಿಂಗ್ ಬೇಕಾಗಿಲ್ಲ. ಅದು ತನ್ನಷ್ಟಕ್ಕೆ ತಾನೇ ಬರುತ್ತೆ.